ಪರಿಸರಕ್ಕೆ ಹಾನಿಕರವಾಗಿರುವ ಪಿಒಪಿ ಗಣಪತಿ ತಯಾರು ಮಾಡುತ್ತಿರುವ ಸ್ಥಳಕ್ಕೆ ಅಧಿಕಾರಿಗಳು ದಾಳಿ ನಡೆಸಿ ಪಿಒಪಿ ಗಣಪತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ದೇವಾಲಯ ಒಂದರಲ್ಲಿ ಪಿಒಪಿ ಗಣಪತಿ ತಯಾರು ಮಾಡುತ್ತಿರುವುದಾಗಿ ದೊರೆತ ಖಚಿತ ಮಾಹಿತಿ ಮೇರೆಗೆ ಚನ್ನಗಿರಿ ಮತ್ತು ಹೊನ್ನಾಳಿ ಉಪವಿಭಾಗಾಧಿಕಾರಿ ವಿ ಅಭಿಷೇಕ್ ಮತ್ತು ಅವರ ತಂಡ ದಾಳಿ ಮಾಡಿದೆ. ಸುಮಾರು 5 ರಿಂದ 6 ಅಡಿ ಎತ್ತರದ 9 ಪಿಒಪಿ ಗಣಪತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧೀನಕ್ಕೆ ನೀಡಿ ಪಿಒಪಿ ಗಣಪತಿ ತಯಾರಕರು ಸೇರಿದಂತೆ ದೇವಾಲಯದ ಅರ್ಚಕರ ಮೇಲೂ ದೂರು ದಾಖಲು ಮಾಡುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಸೂಚನೆ ನೀಡಿದ್ದಾರೆ. ಈ ದಾಳಿಯಲ್ಲಿ ಪ್ರಭಾರಿ ತಹಶೀಲ್ದಾರ್ ಸುರೇಶ್ ನಾಯಕ್, ರಾಜಸ್ವ ನಿರೀಕ್ಷಕ ದಿನೇಶ್ ಬಾಬು, ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳಾದ ಸಂತೋಷ್, ಪ್ರಸನ್ನ ಕುಮಾರ್, ಲಿಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ರೂಪಾ ಸೇರಿದಂತೆ ಅನೇಕರು ಹಾಜರಿದ್ದರು. ಸರ್ಕಾರದ ನಿರ್ದೇಶನದಂತೆ ಗಣಪತಿ ಹಬ್ಬಕ್ಕೆ ತಯಾರಿಸುವ ಗಣಪತಿ ನೇಚರ್ಗೆ ಏನು ಹಾನಿ ಮಾಡದೇ ಇರೋಂಥ ರೀತಿಯಲ್ಲಿ ಮಾಡಬೇಕು ಅಂತ ಮಾರ್ಗದರ್ಶಿ ಇದೆ, ನಮ್ಗೆ ಆಲ್ರೆಡಿ ಮಾರ್ಗಸೂಚನೆ ಇದೆ. ಅದರಂತೆ ಪಿಒಪಿ ಅಥವಾ ಪ್ಲಾಸ್ಟಿಕ್ ಇಲ್ಲ ಇನ್ನಿತರ ಪರಿಸರಕ್ಕೆ ಹಾನಿ ಮಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಬಾರ್ದಂಥ ನಿರ್ದೇಶನ ಇದೆ. ಏನೇ ಮಾಡಿದ್ರು ಮಣ್ಣಿಂದನ ಮಾಡಿ ಅದಕ್ಕೂ ಸೈಂಟಿಫಿಕ್ ಆಗಿ ಹೇಗೆ ಯೂಸ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು ಅಂತ SOP ಇರಬೇಕಾದ್ರೆ ನಮಗೆ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿ ಸುಮಾರಷ್ಟು ಗಣಪತಿ ವಿಗ್ರಹಗಳು ಪಿಒಪಿಯಿಂದ ಮಾಡಿರುವಂಥ ಇದಿದೆ. ಸೊ ಪರಿಸರ ಹಾನಿ ಮಾಡುವಂಥ ಪಿಒಪಿಯಿಂದ ಮಾಡಿರುವಂಥ ಗಣಪತಿಗಳಿರುತ್ತದೆ ಅಂತ ಮಾಹಿತಿ ಬರ್ತದೆ. ಸೊ ಅದಕ್ಕೆ ಬಂದಿದ್ದ ತಕ್ಷಣ ಯಾರಿಗೂ ಇನ್ಫಾರ್ಮ್ ಮಾಡಿದೆ. ರೆವಿನ್ಯೂ ಟೀಮ್ ಜೊತೆಗೆ ತಹಸೀಲ್ದಾರು, RIVA ಆ್ಯಂಡ್ PDO ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ PDOಗೂ ಸೇರಿಸ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ ಬಂದ್ವಿ. ಸೊ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು ಆ್ಯಂಡ್ ಸ್ಕ್ರೀನಿಂದ ಕ್ಲೋಸ್ ಆಗಿತ್ತು. ಸೊ ಬಾಗಿಲನ್ನ ತೆಗೆಸಿ ಸ್ಕ್ರೀನ್ನ ಎಲ್ಲ ಕ್ಲಿಯರ್ ಮಾಡಿ ನೋಡಿದಾಗ 9 ಆಲ್ಮೋಸ್ಟ್ ನನ್ನಷ್ಟೇ ಉದ್ದ, ನನ್ನಿಂದನೂ ಉದ್ದ ಇರೋಂಥ 6 ಅಡಿ ಉದ್ದ ಅಷ್ಟು ಎತ್ತರದ ಗಣಪತಿ ವಿಗ್ರಹಗಳು ಪಿಒಪಿಯಿಂದ ಮಾಡಿರೋಂಥದ್ದು ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡಿರೋಂಥ ಕಂಡು ಬಂದಿರುತ್ತವೆ. ಆದ್ದರಿಂದ ಯಾವುದೇ ಟ್ರೇಡ್ ಪರವಾನಗಿ ಇಲ್ಲದೆ ನಡೆಸ್ತಿರೋದು ಒಂದು. ಅದಾದಮೇಲೆ ಸಾರ್ವಜನಿಕ ಸ್ಥಳ ಅಂದರೆ ದೇವಸ್ಥಾನ, ಅದು ಗೌರ್ಮೆಂಟಿಗೆ ಸೇರಿರೋಂಥ ಮುದ್ರಾಯ ದೇವಸ್ಥಾನದಲ್ಲಿ ಇನ್ನೂ ಓಪನ್ ಆಗಿಲ್ಲ ಅಂತ ಸ್ಟಿಲ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋದು ತಪ್ಪು. ಸೊ ಅದಕ್ಕೆ ತಹಸೀಲ್ದಾರ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಸಂಬಂಧಪಟ್ಟ ಯಾರು ಅರ್ಚಕರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ, ಆ್ಯಸ್ ವೆಲ್ ಆಸ್ ಮಾಜರೆಲ್ಲ ಮಾಡಿಸಿ ಆ ಗಣಪತಿಗಳನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅದು ಯಾರಿದ್ದಾರೆ ಅವ್ರ ಟ್ರೇಡ್ ಲೈಸೆನ್ಸ್ ಇದ್ದರೆ ಕ್ಯಾನ್ಸಲ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಫೈನನ್ನು ಹಾಕಿ FIR ಕೂಡ ಇಮಿಡಿಯೇಟ್ಲಿ ಅದನ್ನ ಸೀಸ್ ಮಾಡಿ ಅವ್ರು ಗ್ರಾಮ ಪಂಚಾಯತಿ ಲಿಮಿಟ್ಸಲ್ಲಿ ಇಟ್ಕೊಂಡಿರಲಿ ಆಫೀಸಲ್ಲಿ ಆ್ಯಂಡ್ ಅವ್ರಿಗೆ FIR ಕೂಡ ಲಾಂಚ್ ಮಾಡೋಕ್ಕೆ ನಿರ್ದೇಶನ ನೀಡಿ. ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು, ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಸಿಟಿ ಅರ್ಬನ್ ಇದ್ದರೆ ಅರ್ಬನ್ ಲೋಕಲ್ ಬಾಡಿಯಿಂದ ಮಾಡಿಸ್ತಿದೆ. ಬಟ್ ಗ್ರಾಮೀಣ ಪ್ರದೇಶ ಇರೋದ್ರಿಂದ ಗ್ರಾಮ ಪಂಚಾಯತಿ